ನಮಸ್ಕಾರ ಬಂಧುಗಳೇ, ಇವತ್ತು ಕುರುಬ ಸಮುದಾಯದ ಪಾಲಿಗೆ ವಿಶೇಷವಾದಂಥ ದಿನ. ಏಕೆಂತಂದರೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗ ಲೋಕಸಭೆಯ ಸಂಸತ್ನಲ್ಲಿ ಕಲಾಪ ನಡೆದಿದೆ. ಕುರುಬ ಸಮುದಾಯದ ಎಸ್ಟಿ ಮೀಸಲಾತಿ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆಗಳು ನಡೆದಿವೆ. ಜೊತೆಗೆ ಅಖಂಡ ಕರ್ನಾಟಕದ ಕುರುಬರ ಮೀಸಲಾತಿಯ ಪರವಾಗಿ ಶ್ರೀ ರುದ್ರಣ್ಣ ಗುಳ್ಗುಳಿಯವರು ಆಲ್ಮತ ಮಹಾಸಭಾ ರಾಜ್ಯಾಧ್ಯಕ್ಷರು, ಜೊತೆಗೆ ಪುರುಷೋತ್ತಮ ಮರಿಗೌಡ ಅವರು ಆಲ್ಮತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ, ಜೊತೆಗೆ ಸಾಕಷ್ಟು ಜನ ಅವ್ರ ಜೊತೆಗೆ ಅವರ ಟೀಮ್ ಹೋಗಿದೆ. ಮತ್ತು ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಗೊಂಡರೆ ಕುರುಬರು, ಕುರುಬರೇ ಗೊಂಡರು ಎನ್ನುವಂಥ ಒಂದು ಪರ್ಯಾಯ ಅರ್ಥದಲ್ಲಿ ಸೈನ್ಯಾಮ್ಸ್ ಮುಂದೆ ಇಟ್ಟುಕೊಂಡು ಕುಲಶಾಸ್ತ್ರೀಯ ಅಧ್ಯಯನ ನಡೆದು 2014ರಲ್ಲಿ ಶಿಫಾರಸಾಗಿತ್ತು. ಅದರ ಒಂದು ಬೇಡಿಕೆಯ ಅನುಷ್ಠಾನಕ್ಕಾಗಿ ಪ್ರತಿನಿಧಿಯಾಗಿ ರಘುನಾಥ್ ಮಲ್ಕಾಪುರ ಸರ್ ಅವರು ಮತ್ತು ಬಂಡೆಪ್ಪ ಕಾಶಂಪುರ್ ಸರ್ ಅವರು ಹೋಗಿದ್ದಾರೆ. ಇಂದು ವಿಶೇಷವಾಗಿ RJ ಜೊತೆ ಮೀಟಿಂಗ್ ಕೂಡ ಇದೆ. ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ನಿನ್ನೆ ಕೂಡ ಚರ್ಚೆಗಳು ನಡೆದಿವೆ, ಇಂದು ಕೂಡ ನಡೀತಾ ಇದ್ದೇವೆ. ಆದ್ದರಿಂದ ಕುರುಬ ಸಮುದಾಯದ ಪಾಲಿಗೆ ಇವತ್ತು ವಿಶೇಷ ದಿನ. ತಾವೆಲ್ಲ ನಮ್ಮ ಕುರುಬ ಸಮುದಾಯಕ್ಕೆ, ಅಖಂಡ ಕರ್ನಾಟಕ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಗಲಿ ಅಂತ ಗುರು ಶ್ರೀ ರೇವಣಸಿದ್ದೇಶ್ವರ, ಬೀರಲಿಂಗೇಶ್ವರ, ಮೈಲಾರಲಿಂಗೇಶ್ವರ, ಮಾಳಿಂಗೇಶ್ವರ, ಮೊಮ್ಮಗಸಿದ್ದೇಶ್ವರ ಎಲ್ಲ ದೇವರುಗಳಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಏಕೆಂತಂದರೆ ಇವತ್ತು ಒಂದು ರಿಪೋರ್ಟ್ ಬರ್ತಾ ಇದೆ ಅಂತ ಹೇಳಿದರು ನನಗೆ ಶ್ರೀ ರುದ್ರಣ್ಣ ಗುಳ್ಗುಳಿ ಸರ್ ಅವರು ಹೇಳಿದರು, ಕಾಲ್ ಮಾಡಿದರು, ಮಾಹಿತಿ ಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಒಂದು ಸಮಯದಲ್ಲಿ ನಮ್ಮ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಬೇಕೇ ಬೇಕು. ಯಾಕೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಬೀದರ್ನಿಂದ ಚಾಮರಾಜನಗರವರೆಗೂ ನಮ್ಮ ಸಮುದಾಯ ಹಬ್ಬಿಕೊಂಡಿದೆ. ಸುಮಾರು ನಾವು ಎಷ್ಟು ಅಂತಂದರೆ 80 ಲಕ್ಷ ಜನ ಅಂದಾಜು ಕುರುಬರಿದ್ದೇವೆ. ಅಂಕಿಅಂಶಗಳು ಡೇಟಾ ಲಭ್ಯವಿಲ್ಲ, ಆದರೆ 80 ಲಕ್ಷ ಅಂದಾಜಿದ್ದೇವೆ. ಆದರೆ ನಮಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಆಯಿತು, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇದರ ನ್ಯಾಯ ಸಿಗಬೇಕಾಗಿತ್ತಂತಂದರೆ ನಮಗೆ ಎಸ್ಟಿ ಮೀಸಲಾತಿ ಈ ಸಮಯದಲ್ಲಿ ಬೇಕೇ ಬೇಕು. ಕೆಲವರು ಹೇಳ್ತಾರೆ 15% 2A ನಲ್ಲಿದ್ದೇವೆ, 15% ಮೀಸಲಾತಿ ಬಿಟ್ಟು ಅಲ್ಲಿ ಯಾಕೆ ಹೋಗೋದು STಗೆ ಅಂತ. ನಿಮ್ಗೆ ಗೊತ್ತಿರಲಿ, ಸಾಂವಿಧಾನಿಕವಾಗಿ SC ಮತ್ತು ST ಸಮುದಾಯಗಳು ಎಷ್ಟು ಪರ್ಸೆಂಟೇಜ್ ಇರ್ತವೆ ಜನಸಂಖ್ಯೆ, ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕಂತಿದೆ ಸಂವಿಧಾನದಲ್ಲಿ. ಅದಕ್ಕೋಸ್ಕರ ಅದು ಮತ್ತು 50% ಮೀರಬಾರ್ದಂಥ ಮಂಡಲ್ ಕಮಿಷನ್ನ ಒಂದು ರಿಪೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ. ಅದರ ಒಂದು ಸಡಿಲಿಕೆ ಕೂಡ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದೆ. ಆದ್ದರಿಂದ ವಿರೋಧಿಸುವ ಮನೋಭಾವ ಯಾರಿಗೂ ಬೇಡ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಗಲೇಬೇಕು ಈ ಸಮಯದಲ್ಲಿ. ತಾವೆಲ್ಲರೂ ಕೂಡ ಹಾಲುಮತ ಮಹಾಸಭಾ ಟೀಮ್ಗಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ನಮ್ಮ ಸಮುದಾಯದ ಸಂಘಟನೆಗಳೇನು ಕೆಲಸ ಮಾಡ್ತಾ ಇದೆಯಲ್ಲ ಅವರಿಗೆ ತಾವೆಲ್ಲ ಸಪೋರ್ಟ್ ಮಾಡೋಣ, ನಾವೆಲ್ಲರೂ ಕೂಡಿ ಸಪೋರ್ಟ್ ಮಾಡೋಣ ಈ ಸಮಯದಲ್ಲಿ. ಕೇಂದ್ರ ಸರ್ಕಾರದ ಮುಂದೆ 2 ಪ್ರಸ್ತಾವನೆಗಳು ಸಲ್ಲಿಕೆಯಾಗಿದ್ದಾವೆ ನಮ್ಮ ಕರ್ನಾಟಕದ ಕುರುಬ ಸಮುದಾಯದ ಪರವಾಗಿ. ಯಾವ್ಯಾವ ಅಂತಂದರೆ, ಮೊದಲನೇದಾಗಿ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯ ಮತ್ತು ಗೊಂಡ ಎರಡೂ ಒಂದೇ, 2 ಸಮಾನಾರ್ಥಕ ಪದಗಳು. 2 ಸಮುದಾಯ ಆಚಾರ, ವಿಚಾರ, ಪರಂಪರೆ, ಸಂಸ್ಕೃತಿ ಎಲ್ಲ ಒಂದೇ. ಹಾಗಾಗಿ ಗೊಂಡ ಸಮುದಾಯದ ಪರ್ಯಾಯ ಪದ ಕುರುಬರು, ಹಾಗಾಗಿ ಎಸ್ಟಿಗೆ ಸೇರ್ಪಡೆ ಮಾಡಬೇಕಂತ ಈಗಾಗಲೇ ಶಿಫಾರಸು ಮಾಡಲಾಗಿತ್ತು. ಆ ವಿಷಯದ ಒಂದು ಪ್ರಸ್ತಾವನೆ ಮೇಲೆ ಕೂಡ ಇಂದು ಚರ್ಚೆ ಇದೆ. ಜೊತೆಗೆ ನಿಮ್ಗೆ ಗೊತ್ತಿರಲಿ, ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಎಸ್ಟಿ ಇದೆ. ಅಂದರೆ ಕುರುಬ ಸಮುದಾಯ ಅಂತ ಬರೆಸಿದ್ರು, ಅಲ್ಲಿ ಎಸ್ಟಿ ಕೊಡ್ತಾರೆ. ಜೇನು ಕುರುಬ, ಕಾಡು ಕುರುಬ ಯಾವುದೇ ಇರಲಿ, ಅಲ್ಲಿ ಕುರುಬ ಅಂತಿದ್ರೆ ಸಾಕು. ಬ್ರಾಕೆಟ್ ನಂಬರ್ 28ರಲ್ಲಿ ಕುರುಬ ಅಂತ ಇದೆ. ನಾವು ಎಸ್ ಟಿ ಪಟ್ಟಿ ತೆಗೆದು ನೋಡಿದರೆ 28ರಲ್ಲಿ, ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಯಲ್ಲಿ ಐತಿ. ಆ ಕೊಡಗು ಜಿಲ್ಲೆಗೆ ಮಾತ್ರ ಆ ಕುರುಬ ಎನ್ನುವಂಥ ಬ್ರಾಕೆಟ್ ನಂಬರ್ 28 ಸೀಮಿತಗೊಳಿಸಲಾಗಿದೆ ಕೊಡಗು ಜಿಲ್ಲೆಗೆ. ಆ ಬ್ರಾಕೆಟನ್ನು ತೆಗೆದು ರಿಮೂವ್ ಮಾಡಿ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕು ಕ್ರಮ ಸಂಖ್ಯೆ 28ರಲ್ಲಿ ಅಂತ ಹಾಲುಮತ ಮಹಾಸಭಾ ಟೀಮು ಅದರ ಪರವಾಗಿ ಮತ್ತು ದಾಖಲೆಗಳೊಂದಿಗೆ ಅದು RJಗೆ ಮಾಹಿತಿ ಕೊಟ್ಟಿದೆ, ಬುಡಕಟ್ಟು ಸಚಿವಾಲಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ದರಿಂದ ಇವೆರಡೂ ಕೂಡ ಕೆಲಸಗಳ ಸಕ್ಸಸ್ ಆಗಲಿ ಅಂತ ಈ ಸಮಯದಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋಣ. ಜೊತೆಗೆ ನಾವು ಈ ಕೊಡಗುನಲ್ಲಿರುವಂಥ ಕುರುಬ ಸಮುದಾಯ ಏನು ಬ್ರಾಕೆಟ್ ಹಾಕಿದಾರಲ್ಲ, ಅದನ್ನು ತೆಗೆದುಬಿಟ್ರೆ ಸಾಕು. ಅಖಂಡ ಕರ್ನಾಟಕದ 31 ಜಿಲ್ಲೆಗಳಲ್ಲಿರುವಂಥ ಕುರುಬರಿಗೆ ಆಟೋಮೆಟಿಕ್ ಎಸ್ಟಿ ಮೀಸಲಾತಿ ಸಿಗುತ್ತೆ. ಈ ಒಂದು ಕುರುಬ ಎನ್ನುವಂಥ ಬ್ರಾಕೆಟ್ ಏನು ಕೊಡಗು ಜಿಲ್ಲೆಗೆ ಸೀಮಿತಗೊಳಿಸಿದಾರಲ್ಲ ಅದನ್ನು ತೆಗೆದ್ರೆ. ಆದ್ದರಿಂದ ಈ ಸಮಯದಲ್ಲಿ ಇದು 2 ಆಯ್ಕೆಗಳಿದ್ದಾವೆ ನಮಗೆ, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಕುರುಬರಿಗೆ, ಜೊತೆಗೆ ಕೊಡಗುನಲ್ಲಿರುವಂಥ ಕುರುಬ ಸಮುದಾಯಕ್ಕೆ. ಈ 2 ಬ್ರಾಕೆಟ್ಗಳನ್ನು ತೆಗೆದುಹಾಕಿಬಿಟ್ರೆ ಆಟೋಮೆಟಿಕ್ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಗುತ್ತೆ. ಇವರ 2 ಪ್ರಪೋಸಲ್ಗಳು ಬಂದಿದ್ದಾವೆ ಅಂತ ನಿನ್ನೆ ಅರ್ಜುನ್ ಮುಂಡಾ ಅವರು ಜಾಧವ್ ಅವರ ಪ್ರಶ್ನೆಗೆ ಉತ್ತರವನ್ನು ನೀಡಿದರು ಲೋಕಸಭಾ
ಸಂಸದರಾಗಿರ್ತಕ್ಕಂಥ ಕಲಬುರಗಿ ಸಂಸದರು ಉಮೇಶ್ ಜಾಧವ್ ಅವರ ಪ್ರಶ್ನೆಗೆ ಅರ್ಜುನ್ ಮುಂಡಾ ಅವರು ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಕುರುಬ ಸಮುದಾಯ ಏನು ಕೊಡಗುನಲ್ಲಿ ಏನು ಬ್ರೆಕೆಟ್ ಹಾಕಿದಾರಲ್ಲ, ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತ ಅಂತ ಹಾಕಿದಾರಲ್ಲ, ಅದನ್ನು ತೆಗೆದುಬಿಟ್ರೆ ಅಖಂಡ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಈ ಸಮಯದಲ್ಲಿ ಎಷ್ಟಿ ಸಿಗುತ್ತೆ ಅನ್ನುವಂಥ ಒಂದು ಆಶಯ ನಮಗಿದೆ. ಇಂದು ದೆಹಲಿಯಲ್ಲಿ ವಿಶೇಷವಾಗಿ ಸಭೆ ಕೂಡ ಇದೆ. ಆ ಸಭೆಗೆ ಎಲ್ಲರೂ ಬರ್ತಾ ಇದ್ದಾರೆ. ಕೇಂದ್ರದ ಕೆಲವು ಸಚಿವರು RJIನಲ್ಲಿ ಸೇರ್ತಾ ಇದ್ದಾರೆ. ಅರ್ಜುನ್ ಮುಂಡಾ ಅವರು ಕೂಡ ಅವ್ರ ಜೊತೆ ಕೂಡ ಚರ್ಚೆ ಆಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಆಗಿ ನಿಲ್ಲೋಣ. ಕುರುಬ ಸಮುದಾಯದ ಬೇಡಿಕೆ 31 ಜಿಲ್ಲೆಗಳಿರ್ತಕ್ಕಂಥ ಅಖಂಡ ಕರ್ನಾಟಕದ ಕುರುಬರ ಮೀಸಲಾತಿಯ ಪರವಾಗಿ ಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥ ಅವರೆಲ್ಲರಿಗೂ ನಾವು ಈ ಸಮಯದಲ್ಲಿ ಹಾರೈಸೋಣ. ಹಾಗೂ ಈ ಮೀಸಲಾತಿ ನಿನ್ನೆ ಮೊನ್ನೆಯದ್ದಲ್ಲ, ನಾವು ಸಿಕ್ಕಂಥ ಮೀಸಲಾತಿಯನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಕರ್ನಾಟಕದ 31 ಜಿಲ್ಲೆಗಳಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 28 ಸಂಸದರಿದ್ದಾರೆ. ಆ ಸಂಸದರಲ್ಲಿ ಒಬ್ಬರೇ ಒಬ್ಬರು ಕುರುಬರಿಲ್ಲ. ಇದು ನಮ್ಮ ಸಮಾಜದ ಒಂದು ನೋವಿನ ಸಂಗತಿ ಬಂಧುಗಳೇ. ಆದ್ದರಿಂದ ಈ ಸಮಯದಲ್ಲಿ ನಾವು ಸಂಸದರಾಗಬೇಕಾಗಿತ್ತಂತಂದರೆ ನಮ್ಮ ಸಮಾಜದವರಿಗೆ 2 ಅವಕಾಶಗಳಿರುತ್ತವೆ. ಎಸ್ಟಿಗೆ ಸೇರ್ಪಡೆ ಮಾಡಿದರೆ 2 ಮೀಸಲಾತಿ ಕ್ಷೇತ್ರಗಳಿದ್ದಾವೆ. 2 ST ಮೀಸಲಾತಿ ಕ್ಷೇತ್ರ, ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ನಮಗೆ ಆದಂಥ ಕೆಲವು ಯೋಜನೆಗಳು ST ಪಟ್ಟಿಯಲ್ಲಿ ಸಿಗ್ತವೆ. ಮತ್ತು ಶಿಕ್ಷಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಭಾಳಷ್ಟು ಪ್ರೋತ್ಸಾಹ ಸಿಗುತ್ತೆ. ಹಾಗೂ ಹಿಂದೆ ನಾವು ಸ್ವತಂತ್ರ ಪೂರ್ವದಲ್ಲೇ STಯಲ್ಲಿದ್ವಿ, ಆದರೆ ನಂತರ ದಿನಮಾನಗಳಲ್ಲಿ ಆ ಮೀಸಲಾತಿಯನ್ನು ಕಳ್ಕೊಂಡಿದ್ದೇವೆ. ಆ ಮೀಸಲಾತಿ ಮತ್ತೆ ಪಡೆಯುವಂಥ ಒಂದು ಸಮಯ ಈ ಸಮಯದಲ್ಲಿ ಒದಗಿದೆ. ಆದ್ದರಿಂದ ಈ ಸಮಯದಲ್ಲಿ ಸಿದ್ದರಾಮಯ್ಯನವರು ಕೂಡ ಒತ್ತಡ ಹಾಕಬೇಕಾಗತ್ತೆ ಕೇಂದ್ರ ಸರ್ಕಾರದ ಮೇಲೆ. ಅವರು ಕೂಡ ಈ ಸಮಯದಲ್ಲಿ ಒತ್ತಡ ಹಾಕಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಶಾಂತಚಿತ್ತತೆಯಿಂದ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಬೆಂಬಲಿಸೋಣ. ಹೆಚ್ಚಿನ ಮಾಹಿತಿಯನ್ನು ಸಮಾಜದವರಿಗೆ ತಿಳಿಸಿ ಎಲ್ರಿಗೂ ಈ ಮಾಹಿತಿಯನ್ನು ಶೇರ್ ಮಾಡೋಣ. ಜೊತೆಗೆ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಹಿಂದುಳಿದಂಥ ಸಮುದಾಯ ಅಂತಂದರೆ ನಮ್ಮ ಕುರುಬ ಸಮುದಾಯ. ಇಲ್ಲಿರುವಂಥ ನಮ್ಮ ಸಮುದಾಯದ ಎಲ್ಲರಿಗೂ ಮೀಸಲಾತಿ ST ಮೀಸಲಾತಿ ಸಿಗಬೇಕಂತ 2014ರಲ್ಲಿ ಶಿಫಾರಸ್ಸಾಗಿದೆ. ಅದರಲ್ಲಿ ಕೆಲವು ತಾಂತ್ರಿಕ ದೋಷಗಳಿವೆ. ಅದನ್ನು ಸರಿಪಡಿಸಿಕೊಂಡು ಮೀಸಲಾತಿ ಒದಗಿಸುವಂಥ ಭರವಸೆ ಕೂಡ ನಮಗಿದೆ. ಮೀಸಲಾತಿ ಸಿಗುತ್ತದೆ ಎನ್ನುವಂಥ ನಂಬಿಕೆಯಿಂದ ನಾವು ಕಾಯ್ತಾ ಇದ್ದೇವೆ. ಬಂಡೆಪ್ಪ ಕಾಶಂಪುರ್ ಸರ್ ಅವರು ಹಾಗೂ ರಘುನಾಥ್ ಮಲ್ಕಾಪುರ್ ಸರ್ ಅವರು ಈ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳ ಮೀಸಲಾತಿ ಪರವಾಗಿ ದೆಹಲಿಗೆ ಹೋಗಿದ್ದಾರೆ. ಅವರಿಗೂ ಕೂಡ ನಾವೆಲ್ಲರೂ ಕೂಡ ಹಾರೈಸೋಣ. ಜೊತೆಗೆ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರುದ್ರಣ್ಣ ಗುಳುಗುಳಿ ಸರ್ ಹಾಗೂ ಪುರುಷೋತ್ತಮ್ ಮರಿಗೌಡ ಅವರು, ಕೋಲಾರದಿಂದ ವೆಂಕಟೇಶ್ ಸರ್ ಅವರು ಹೋಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಸಮಯದಲ್ಲಿ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ರಾಯಣ್ಣ, ಜೈ ಬೀರದೇವ, ಜೈ ಮಲ್ಲಾರ.